Hi everyone, welcome to Study of Science. So ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 2020 and 21 ನಲ್ಲಿರುವಂಥ SSLC ಸ್ಟೂಡೆಂಟ್ಸ್ಗೆ 30% ಸಿಲೆಬಸ್ ರೆಡ್ಯೂಸ್ ಆಗಿದೆ. ಸೊ ಅಕಾರ್ಡಿಂಗ್ ಟು ದಟ್ ಹಿಂದಿನ ವಿಡಿಯೋಸ್ನಲ್ಲಿ ನಾನು ನಿಮಗೆ ಕನ್ನಡ ಆ್ಯಂಡ್ ಹಿಂದಿ ರೆಡ್ಯೂಸ್ಡ್ ಕಂಟೆಂಟ್ಸ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಅದು ಯೂಸ್ ಆಗಿದೆ ಅನ್ಕೋತೀನಿ. ಸೊ ಈಗ ಸೈನ್ಸನ್ನು ನೋಡೋದಾದರೆ 2020-21 SSLC ಸ್ಟೂಡೆಂಟ್ಸ್ಗೆ ಸೈನ್ಸ್ ಕಾನ್ಸೆಪ್ಟ್ಸ್ ಕನ್ನಡ ವರ್ಷನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಅದನ್ನು ಇಂಗ್ಲೀಷ್ಗೆ ಎಡಿಟ್ ಮಾಡಿ ನಾನು ನಿಮಗೆ ಕನ್ವೆ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇಲ್ಲ, ಯಾವುದೇ ರೀತಿ ವೇರಿಯೇಷನ್ಸ್ ಇರೋದಿಲ್ಲ. ಕನ್ನಡ ಮೀಡಿಯಮ್ಗೆ ಏನೆಲ್ಲ ಚೇಂಜಸ್ ಮಾಡಿದರೆ ಆಸ್ ಇಟ್ ಈಸ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೂ ಕೂಡ ಅದೇ ಕಾನ್ಸೆಪ್ಟ್ ರೆಡ್ಯೂಸ್ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ನಿಮಗೋಸ್ಕರ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ 100% ರೆಡ್ಯೂಸ್ ಆಗಿದೆ. ಸೊ ಯಾವುದೆಲ್ಲ ಕಾನ್ಸೆಪ್ಟ್ ರೆಡ್ಯೂಸ್ ಆಗಿದೆ ಅಂತ ನೋಡೋದಾದರೆ, ಸೊ ಸೈನ್ಸಲ್ಲಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡೂ ಪಾರ್ಟನ್ನು ಇನ್ಕ್ಲೂಡ್ ಮಾಡಿ ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಫಿಸಿಕ್ಸ್, ಸೊ ಈ ರೀತಿ ಲೆಸನ್ಸನ್ನು ಡಿವೈಡ್ ಮಾಡಿದ್ದಾರೆ. ಸೊ ಡಿವೈಡ್ ಮಾಡಿ ನಂತರ ಯಾವುದೆಲ್ಲ ಲೆಸನ್ಸ್ ರೆಡ್ಯೂಸ್ ಯಾವುದೆಲ್ಲ ಲೆಸನ್ಸ್ ರಿಟೈನ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಒಂದೊಂದನ್ನೇ ನಾನೀಗ ಹೇಳ್ತಾ ಬರ್ತೇನೆ. ಸೊ ಮೊದಲನೇ ಲೆಸನ್ನ ನೋಡೋದಾದರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಕಂಪ್ಲೀಟ್ ಲೆಸನನ್ನು ಅವರು ಎಕ್ಸಾಮ್ಗೆ ತಗೊಂಡಿಲ್ಲ, ಅಂದರೆ ಇದು ರೆಡ್ಯೂಸ್ ಆಗಿದೆ. ಸೊ ದಿಸ್ ಯೂನಿಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್. ಅಂಡರ್ಸ್ಟುಡ್? ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ ಈ ಲೆಸನ್ ಕಂಪ್ಲೀಟ್ ಆಗಿ ಇಟ್ ಇಸ್ ನಾಟ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಬಿಕಾಸ್ ಈ ಲೆಸನಲ್ಲಿರುವಂಥ ಕಾನ್ಸೆಪ್ಟ್ ನೀವು ಕ್ಲಾಸ್ 7th ಆ್ಯಂಡ್ ಕ್ಲಾಸ್ 8ನಲ್ಲಿ ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿದ್ದೀರಾ. ಸೊ ನೆಕ್ಸ್ಟ್ ಲೆಸನ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಸೊ ಈ ಲೆಸನನ್ನು ನೋಡೋದಾದರೆ ಇದರಲ್ಲಿ 2.4 ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಪೇಜ್ ನಂಬರ್ 28ಅಲ್ಲಿ ಮೋರ್ ಅಬೌಟ್ ಸಾಲ್ಟ್ಸ್ ಅಂತ ಇದೆ. ಸೊ ಈ ಕಾನ್ಸೆಪ್ಟ್ಸಿಂದ ಅಂದರೆ ಪೇಜ್ ನಂಬರ್ 28, 29, 30, 31, 32 ಮೋರ್ ಅಬೌಟ್ ಸಾಲ್ಟ್ಸ್ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಆಲ್ಮೋಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ವರೆಗೂ ಸಿಗುತ್ತೆ. ಸೊ ಇಲ್ಲಿವರೆಗೂ ನಿಮಗೆ ಯಾವುದೇ ರೀತಿ ಕಾನ್ಸೆಪ್ಟ್ಸನ್ನು ಎಕ್ಸಾಮ್ಗೆ ಇನ್ಕ್ಲೂಡ್ ಮಾಡೋದಿಲ್ಲ. ಪೇಜ್ ನಂಬರ್ 28 to 32 ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ಇವ್ಯಾಲ್ಯೂಯೇಷನ್. ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. 2.4 ಮೋರ್ ಅಬೌಟ್ ಸಾಲ್ಟ್ಸ್ ಆ ಪೇಜಿಂದ 32nd ಪೇಜ್ವರೆಗೂ ಯಾವುದೇ ಕಾನ್ಸೆಪ್ಟ್ ಇನ್ಕ್ಲೂಡ್ ಆಗೋದಿಲ್ಲ. ಸೊ ಮೂವಿಂಗ್ ಟು ದ ಥರ್ಡ್ ಲೆಸನ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನ್ನ ನೋಡೋದಾದರೆ ಇದರಲ್ಲಿ ಯಾವುದೇ ಒಂದು ಕಾನ್ಸೆಪ್ಟನ್ನು ಕೂಡ ರೆಡ್ಯೂಸ್ ಮಾಡಿಲ್ಲ, ಕಂಪ್ಲೀಟ್ ಲೆಸನನ್ನು ರಿಟೈನ್ ಮಾಡಿದ್ದಾರೆ. ದೇರ್ ಇಸ್ ನೋ ಚೇಂಜಸ್ ಇನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಕಂಪ್ಲೀಟ್ ಲೆಸನ್ ಇಸ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಕ್ಲಿಯರ್? ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಲೆಸನ್, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಸೊ ಈ ಲೆಸನಲ್ಲಿ 4.4 ಸಬ್ ಟಾಪಿಕ್, ಸಮ್ ಇಂಪಾರ್ಟೆಂಟ್ ಕಾರ್ಬನ್ ಕಂಪೌಂಡ್ಸ್, ಇಥನಾಲ್ ಆ್ಯಂಡ್ ಇಥನೋಯಿಕ್ ಆಸಿಡ್ ಅಂತ ಇದೆ. ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 15. ಪೇಜ್ ನಂಬರ್ 15ಅಲ್ಲಿ ನೀವು ಇದನ್ನು ನೋಡ್ಬೋದು. ಸಮ್ ಇಂಪಾರ್ಟೆಂಟ್ ಕಾರ್ಬನ್ ಕಂಪೌಂಡ್ಸ್, ಇಥನಾಲ್ ಆ್ಯಂಡ್ ಇಥನೋಯಿಕ್ ಆಸಿಡ್. ಸೊ ಈ ಕಾನ್ಸೆಪ್ಟಿಂದ ಪೇಜ್ ನಂಬರ್ 16, 17 ಆ್ಯಂಡ್ 18 ಇಲ್ಲಿವರೆಗೂ ನಿಮಗೆ ಯಾವುದೇ ಒಂದು ಕಾನ್ಸೆಪ್ಟ್ ಎಕ್ಸಾಮ್ಗೆ ಇನ್ಕ್ಲೂಡ್ ಆಗೋದಿಲ್ಲ. ಪೇಜ್ ನಂಬರ್ 15 ಟು ಪೇಜ್ ನಂಬರ್ 18, ಸೊ ಇಷ್ಟು ಪೇಜಲ್ಲಿರುವಂಥ ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮ್ಗೆ ಇನ್ಕ್ಲೂಡ್ ಆಗೋದಿಲ್ಲ. ಇಟ್ ವಿಲ್ ಬಿ ನಾಟ್ ಕನ್ಸಿಡರ್ ಫಾರ್ ಇವ್ಯಾಲ್ಯೂಯೇಷನ್. ಸೊ ಈ ಕಾನ್ಸೆಪ್ಟ್ಸನ್ನು ಕೂಡ ನೀವು ಕ್ಲಾಸ್ 7th ಆ್ಯಂಡ್ ಕ್ಲಾಸ್ 8ಅಲ್ಲಿ ಓದಿದ್ದೀರಾ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಲೆಸನ್, ದಟ್ ಈಸ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಈ ಒಂದು ಲೆಸನ್ನಲ್ಲಿ ಯಾವುದೇ ಒಂದು ಚೇಂಜಸ್ ಇರೋದಿಲ್ಲ. ಕಂಪ್ಲೀಟ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಲೆಸನ್ ಇಸ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯಾವುದೇ ಚೇಂಜಸ್ ಇರೋದಿಲ್ಲ ಇದರಲ್ಲಿ. ಸೊ ಇದಿಷ್ಟು ಕೂಡ ಕೆಮಿಸ್ಟ್ರಿ ಪಾರ್ಟ್. ಈಗ ನೆಕ್ಸ್ಟ್ ಬಯಾಲಜಿ ಪಾರ್ಟನ್ನು ನೋಡೋದಾದರೆ ದ ಫಸ್ಟ್ ಲೆಸನ್ ಲೈಫ್ ಪ್ರಾಸೆಸ್. ಲೈಫ್ ಪ್ರಾಸೆಸ್ನಲ್ಲಿ ಪ್ರಪೋಸ್ಡ್ ಕಾಪಿನಲ್ಲಿ ಇದ್ದ ಹಾಗೆಯೇ 6.1 ವಾಟ್ ಆರ್ ಲೈಫ್ ಪ್ರಾಸೆಸ್, 6.2 ನ್ಯೂಟ್ರಿಷನ್, 6.3 ರೆಸ್ಪಿರೇಷನ್. ಇಷ್ಟು ಕಾನ್ಸೆಪ್ಟನ್ನು ಕೂಡ ಅವರು ಇನ್ಕ್ಲೂಡ್ ಮಾಡಿಲ್ಲ. ಇದು ಎಕ್ಸಾಮಿನೇಷನ್ಗೆ ಇಲ್ಲ. ದೀಸ್ ಕಾನ್ಸೆಪ್ಟ್ಸ್ ಆರ್ ನಾಟ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ಬಂದು ನಿಮಗೆ ಪೇಜ್ ನಂಬರ್ 59 ಟು ಪೇಜ್ ನಂಬರ್ 17ಅಲ್ಲಿ ಬರುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮ್ಗೆ ಇರೋದಿಲ್ಲ. ಕ್ಲಿಯರ್? ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಲೆಸನ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ದರ್ ಇಸ್ ನೋ ಚೇಂಜಸ್ ಇನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್. ಕಂಪ್ಲೀಟ್ ಲೆಸನ್ ಇಸ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. There is no changes in control and coordination lesson. Clear? So next lesson, how do organisms reproduce? So idralli concepts, sub-concepts 8.1, do organisms create exact copies of themselves? 8.2,
ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಯೂಸ್ಡ್ ಬೈ ಸಿಂಗಲ್ ಆರ್ಗ್ಯಾನಿಸಮ್ಸ್. ಸೊ ಈ ಎರಡು ಸಬ್ ಟಾಪಿಕ್ಸನ್ನು ರಿಮೂವ್ ಮಾಡಿದ್ದಾರೆ. ಸೊ ದಿಸ್ ವಿಲ್ ಕಮ್ ಇನ್ ಪೇಜ್ ನಂಬರ್ 37. It will come from page number 37 till 42. So page number 37, 38, 39, 40, 41, 42. ಇಷ್ಟು ಪೇಜ್ಗಳು ಕೂಡ ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಫಾರ್ ಯುವರ್ ಎಕ್ಸಾಮಿನೇಷನ್. ಕ್ಲಿಯರ್? ಸೊ ಇದು ಕೂಡ 7th ಸ್ಟ್ಯಾಂಡರ್ಡಲ್ಲಿ ಕೆಲವೊಂದು ಟಾಪಿಕ್ಸನ್ನು ನೀವು ಓದಿದ್ದೀರಾ. ಯು ಆರ್ ಗೋಯಿಂಗ್ ಟು ಫರ್ದರ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಕಂಟಿನ್ಯೂ ದಿಸ್ ಟಾಪಿಕ್ಸ್ ಇನ್ ಯೋರ್ ಕ್ಲಾಸ್ 12th ಸ್ಟ್ಯಾಂಡರ್ಡ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಲೆಸನ್, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್ ನೋಡೋದಾದರೆ ಇದರಲ್ಲೂ ಕೂಡ ಯಾವುದೇ ಕಾನ್ಸೆಪ್ಟನ್ನು ರಿಮೂವ್ ಮಾಡಿಲ್ಲ. ಆಲ್ ದ ಕಾನ್ಸೆಪ್ಟ್ಸ್ ಆರ್ ಇನ್ಕ್ಲೂಡೆಡ್. ದಿಸ್ ಯೂನಿಟ್ ಇಸ್ ಕಂಪ್ಲೀಟ್ಲಿ ರಿಟೈನ್ಡ್. ಯಾವುದೇ ಚೇಂಜಸ್ ಇರೋದಿಲ್ಲ. ಫುಲ್ ಲೆಸನ್ ಇದೆ. ಸೊ ಇದಿಷ್ಟು ಕೂಡ ಬಯಾಲಜಿ ಪಾರ್ಟ್. ಸೊ ನಾವು ಲೆಟ್ ಅಸ್ ಮೂವ್ ಹೆಡ್ ಟು ಅಂಡರ್ಸ್ಟ್ಯಾಂಡ್ ಫಿಸಿಕ್ಸ್ ಪಾರ್ಟ್. ಸೊ ಫಿಸಿಕ್ಸ್ ಪಾರ್ಟಲ್ಲಿ ನೋಡೋದಾದರೆ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಸೊ ಈ ಲೆಸನಲ್ಲಿ ಸಬ್ ಟಾಪಿಕ್ಸ್ 10.1 ರಿಫ್ಲೆಕ್ಷನ್ ಆಫ್ ಲೈಟ್, 10.2 ಸ್ಪೆರಿಕಲ್ ಮಿರರ್ಸ್. ಸೊ ಈ ಎರಡು ಕಾನ್ಸೆಪ್ಟನ್ನು ಕೂಡ ಅವರು ರಿಮೂವ್ ಮಾಡಿದ್ದಾರೆ. ಸೊ ಇದು ನಿಮ್ಮ ಪೇಜ್ ನಂಬರ್ 70 ಆ್ಯಂಡ್ 80, ಬಿಟ್ವೀನ್ 70 ಆ್ಯಂಡ್ 80. ಸೊ ಈ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಪೇಜ್ ನಂಬರ್ 70 to 80, ದೀಸ್ ಮೆನಿ ಪೇಜಸ್ ಇಟ್ ವಿಲ್ ಬಿ ನಾಟ್ ಇನ್ಕ್ಲೂಡೆಡ್ ಫಾರ್ ಯುವರ್ ಎಕ್ಸಾಮಿನೇಷನ್. ಈ ಪೇಜಸ್ ನಿಮ್ಮ ಎಕ್ಸಾಮಿನೇಷನ್ಗೆ ಇರೋದಿಲ್ಲ. ಸೊ ಇದರಲ್ಲಿ ಕೆಲವೊಂದು ಕಾನ್ಸೆಪ್ಟನ್ನು ಕ್ಲಾಸ್ 6th ಕಲ್ತಿದ್ದೀರಾ. ಇನ್ನೂ ಕೆಲವು ಕಾನ್ಸೆಪ್ಟನ್ನು ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಕ್ಲಾಸ್ 11th. ಸೊ ಈ ಕಾನ್ಸೆಪ್ಟನ್ನು ಡಿಟೈನ್ ಮಾಡಿದ್ದಾರೆ. ಕ್ಲಿಯರ್? ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಲೆಸನ್, ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್. ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಕಂಪ್ಲೀಟ್ ಲೆಸನನ್ನು ಅವರು ರಿಮೂವ್ ಮಾಡಿದ್ದಾರೆ. ದಿಸ್ ಯೂನಿಟ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ಇವ್ಯಾಲ್ಯೂಯೇಷನ್. ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಈಸ್ ನಾಟ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯು ಹ್ಯಾವ್ ಸ್ಟಡಿಡ್ ದೀಸ್ ಕಾನ್ಸೆಪ್ಟ್ಸ್ ಇನ್ ಕ್ಲಾಸ್ 8. ಕ್ಲಾಸ್ 8 ಇದನ್ನು ಓದಿದ್ದಾರೆ ಕೆಲವೊಂದು ಕಾನ್ಸೆಪ್ಟ್ಸನ್ನು. ಸೊ ನೆಕ್ಸ್ಟ್ ಲೆಸನ್, ಎಲೆಕ್ಟ್ರಿಸಿಟಿ. ಕಂಪ್ಲೀಟ್ ಲೆಸನ್ ಇಸ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯೂನಿಟ್ ಇಸ್ ನಾಟ್ ರಿಟೈನ್ಡ್. ಪ್ರತಿಯೊಂದು ಕಾನ್ಸೆಪ್ಟು ಇದೆ ಎಲೆಕ್ಟ್ರಿಸಿಟಿನಲ್ಲಿ. ಸೊ ನೆಕ್ಸ್ಟ್, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಇದರಲ್ಲೂ ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ. ಕಂಪ್ಲೀಟ್ ಲೆಸನ್ ಇದೆ ಎಕ್ಸಾಮ್ಗೆ. ನೆಕ್ಸ್ಟ್, ಸೋರ್ಸಸ್ ಆಫ್ ಎನರ್ಜಿ. ಸೋರ್ಸಸ್ ಆಫ್ ಎನರ್ಜಿನಲ್ಲಿ ಸಬ್ ಟಾಪಿಕ್ಸ್ 14.21 ಆ್ಯಂಡ್ 14.3. ಫಾಸಲ್ ಫ್ಯೂಲ್, ಆಲ್ಟರ್ನೇಟಿವ್ ಆರ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ಈ ಎರಡು ಸಬ್ ಟಾಪಿಕ್ಸನ್ನು ರಿಮೂವ್ ಮಾಡಿದರೆ. ಇದು ಒಂದು ಪೇಜ್ ನಂಬರ್ 114 ಆ್ಯಂಡ್ 15. ಈ ಎರಡು ಪೇಜಸ್ಸಲ್ಲೂ ಕೂಡ ಈ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ದಿಸ್ ವಿಲ್ ಬಿ ನಾಟ್ ಕನ್ಸಿಡರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ನೆಕ್ಸ್ಟ್ ಲೆಸನ್, ಅವರ್ ಎನ್ವಿರಾನ್ಮೆಂಟ್. ಅವರ್ ಎನ್ವಿರಾನ್ಮೆಂಟನ್ನು ನೋಡೋದಾದರೆ ಪ್ರಪೋಸ್ಡ್ ಕಾಪಿನಲ್ಲಿ ಇದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದರು. ಬಟ್ ಈಗ ಫೈನಲೈಸ್ಡ್ ಕಾಪಿನಲ್ಲಿ 15.1 ಇಕೋಸಿಸ್ಟಮ್, ವಾಟ್ ಆರ್ ಇಟ್ಸ್ ಕಾಂಪೊನೆಂಟ್ಸ್, 15.1.1 ಫುಡ್ ಚೈನ್ಸ್ ಆ್ಯಂಡ್ ಫುಡ್ ವೆಬ್ಸ್. ಸೊ ಈ ಎರಡು ಟಾಪಿಕ್ಸನ್ನು ಕೂಡ ರಿಮೂವ್ ಮಾಡಿದ್ದಾರೆ. ಸೊ ಇದು ಪೇಜ್ ನಂಬರ್ 136, 137, 138 ಈ ಒಂದು ಪೇಜಸಲ್ಲಿ ಬರುವಂಥ ಕಾನ್ಸೆಪ್ಟ್ಸ್. ಸೊ ಎಕೋಸಿಸ್ಟಮ್, ಫುಡ್ ಚೈನ್ಸ್ ಆ್ಯಂಡ್ ವೆಬ್ಸ್ ಈ ಕಾನ್ಸೆಪ್ಟನ್ನು ಇವ್ಯಾಲ್ಯೂಯೇಷನ್ಗೆ ಇನ್ಕ್ಲೂಡ್ ಮಾಡಿಲ್ಲ. ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಮೂವಿಂಗ್ ಟು ದ ಲಾಸ್ಟ್ ಕಾನ್ಸೆಪ್ಟ್, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇದರಲ್ಲಿ 16.4 ಸಬ್ ಟಾಪಿಕ್, ಕೋಲ್ ಆ್ಯಂಡ್ ಪೆಟ್ರೋಲಿಯಂ. 16.5 ಆ್ಯಂಡ್ ಓವರ್ ವ್ಯೂ ಆಫ್ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಈ ಎರಡು ಸಬ್ ಟಾಪಿಕ್ಸನ್ನು ರಿಮೂವ್ ಮಾಡಿದ್ದಾರೆ. ಸೊ ದಿಸ್ ಕಮ್ಸ್ ಇನ್ ಬಿಟ್ವೀನ್ ಪೇಜ್ ನಂಬರ್ 135, 136 ಆ್ಯಂಡ್ 137. 135 to 137 ಈ ಪೇಜಸ್ನಲ್ಲಿ ಈ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ 135 to 137 these pages are not considered for evaluation. It is not included for your examination. I hope ನಿಮಗೆ ನಾನು ಕೊಟ್ಟಿರುವಂಥ ಈ ಕಂಪ್ಲೀಟ್ ಮಾಹಿತಿ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ನಿಮ್ಮ ಫೈನಲೈಸ್ಡ್ ಕಾಪಿನ ನಾನು ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದ ಕಾಪಿ ವಿಚ್ ಇಸ್ ರಿಲೀಸ್ಡ್ ಫ್ರಮ್ ದ ಗೌರ್ಮೆಂಟ್. ಸೊ ಪ್ರತಿಯೊಂದು ಕಾನ್ಸೆಪ್ಟನ್ನು ನೀವು ಮಾರ್ಕ್ ಮಾಡಿಕೊಂಡು ವಿಚ್ ಇಸ್ ನೆಸಸರಿ ಓದ್ಕೊಳ್ಳಿ. ಸೊ ಯಾವುದೆಲ್ಲ ಇನ್ಕ್ಲೂಡ್ ಇಲ್ಲ, ಡಿಟೈನ್ ಮಾಡಿದರೆ ಅದನ್ನು ನೀವು ಸ್ಕಿಪ್ ಮಾಡಬಹುದು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಸೊ ಈಗ ಫೈನಲೈಸ್ಡ್ ಕಾಪಿ ಬಂದಿರೋದ್ರಿಂದ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.